ಕಾವೇರಿ, ನಾವಿಲ್ಲಿರೋದು ಸರಿ ಅಲ್ಲಮ್ಮ. ನಡಿ ಹೋಗೋಣ. ಈ ರಾತ್ರಿಲಿ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತೀಯಮ್ಮ? ಬಾಮ್ಮ, ಮೊದಲು ಒಳಗಡೆ ಹೋಗೋಣ ಬನ್ನಿ. ಬೆಳಗ್ಗೆನೆ ಹೋಗಿವ್ರಂತೆ. ಬೇಡ ಬೇಡಮ್ಮ, ನೀವೆಲ್ಲ ಸೇರಿ ನನ್ನ ಮಗಳನ್ನ ಆಚೆ ನುಗ್ಬಿಟ್ರಿ. ಆಗಿಲ್ದೆ ಇರೋ ಭಯ ಈಗ ಯಾಕಮ್ಮ? ಈಗ ನಾನ್ ಜೊತೆಗಿದ್ದೀನಲ್ವಾ, ಇನ್ನು ನೀವೇನ್ ಭಯ ಪಡ್ಬೇಡಿ. ವಿಷ ಜಂತುಗಳು ಓಡಾಡೋ ಊರಲ್ಲೇ ನನ್ನ ಮಗಳನ್ನ ಕಾಪಾಡ್ಕೊಂಡಿದ್ದೀನಿ. ಮನುಷ್ಯರು ಓಡಾಡೋ ಜಾಗದಲ್ಲಿ ನಾನು ಕಾಪಾಡ್ಕೊಳಲ್ವಾ? ಕಾವೇರಿ, ನಡಿಯಮ್ಮ. ಅಮ್ಮ, ನಡೆದಿರೋ ಘಟನೆಯಲ್ಲಿ ಯಜಮಾನ್ರ ತಪ್ಪಾಗ್ಲಿ ಅಮ್ಮವ್ರ ತಪ್ಪಾಗ್ಲಿ ಏನೂ ಇಲ್ಲ ಅಮ್ಮ. ನೋಡು ಕಾವೇರಿ, ನಿನ್ನ ಹೇಗ್ ನೋಡ್ಬಾರ್ದು ಅನ್ಕೊಂಡಿದ್ನೋ ಹಾಗೆ ನೋಡ್ಬಿಟ್ಟೆ. ಇನ್ನು ನಿನ್ನ ಮಾತು ನಾನು ಕೇಳಲ್ಲ. ಇನ್ನು ಮುಂದೆ ನಿನ್ನ ಒಬ್ಬಳನ್ನ ಬಿಟ್ಟು ನಾನು ಹೋಗಲ್ಲಮ್ಮ, ನಾನು ಹೋಗಲ್ಲ. ನನ್ ಮಾತು ಕೇಳು, ನಾವು ಹೊರಟೋಗೋಣ ಅಮ್ಮ. ಅಮ್ಮ, ಅಷ್ಟು ದೊಡ್ಡ ಮಾತಾಡಬೇಡಮ್ಮ, ಅಷ್ಟು ದೊಡ್ಡ ಮಾತಾಡಬೇಡ. ಇದೆಲ್ಲ ಆಗಿದ್ದು ಒಬ್ಬ ತಂದೆ ಮಗಳ ಮಧ್ಯೆ ಇರೋ ಅತಿ ಪ್ರೇಮದಿಂದಾನೇ ಹೊರತು ಕಾವೇರಿ ಮೇಲೆ ಇಲ್ಲಿ ಯಾರಿಗೂ ಯಾವುದೇ ದುರುದ್ದೇಶ ಇಲ್ಲಮ್ಮ. ನಿನ್ನ ಮಗಳನ್ನ ಶಿವದೇವ ಆಗ್ಲಿ ನಾನಾಗ್ಲಿ ಯಾವತ್ತೂ ಮನೆ ಕೆಲಸದವಳು ಅಂತ ನೋಡಿಲ್ಲಮ್ಮ. ನನ್ನ ಮನೆ ಮಗಳ ಥರ ನೋಡ್ಕೊಂಡೆ. ನನ್ನ ಮಗ ಶಿವದೇವ ತನ್ನ ಮಗಳ ಕಲ್ಯಾಣಿನ ನಿನ್ನ ಮಗಳ ರೂಪದಲ್ಲಿ ನೋಡ್ತಿದ್ದಾನಮ್ಮ. ಪ್ಲೀಸ್ ಕಾವೇರಿನ ಕರ್ಕೊಂಡು ಹೋಗ್ಬೇಡಮ್ಮ, ಇಲ್ಲೇ ಬಿಟ್ಬಿಡಮ್ಮ. ಏನಾಗದೇ ಇರೋ ಥರ ನಾನು ಮಾಡೋದು ತಪ್ಪು. ನಾನು ಕೂಡ ಇಲ್ಲೇ ಇದ್ದು ನನ್ನ ಮಗಳನ್ನ ಕಾಪಾಡ್ಕೋತೀನಿ. ಅದನ್ನ ಬಿಟ್ಟು ನನ್ನ ಮಗಳನ್ನ ಅವ್ರ ತಂದೆನ ದೂರ ಮಾಡೋದಿಲ್ಲ ಅಮ್ಮ. ಸರಿನಮ್ಮ, ಇವತ್ತು ರಾತ್ರಿ ಇರ್ತೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮನ್ನ ಕಳಿಸ್ಕೊಟ್ಬಿಡ್ಬೇಕು. ಕಾವೇರಿ ಇಲ್ಲೇ ಇರ್ತಾಳ? ರಾಜಮಾತೆ, ನಾನು ಬೆಂಗಳೂರಿಗೆ ಅಂತಾನೆ ಹೊರಟಿದ್ದೆ. ನನಗೆ ಗೊತ್ತಿಲ್ಲದೆ ಅವ್ರು ಕಾರಲ್ಲಿ ಬಂದು ಕೂತಿದ್ರು. ಅದೃಷ್ಟ ಚೆನ್ನಾಗಿತ್ತು, ಅವ್ರಿಗೋಸ್ಕರನೇ ಬಂದೆ ಅನ್ಸುತ್ತೆ. ಯಾರೋ ರೌಡಿಗಳು ಹಿಂಬಾಲಿಸ್ಕೊಂಡು ಬಂದ್ರು, ನಾನು ಅವ್ರ ಕಾರಲ್ಲಿ ಬಚ್ಚಿಟ್ಕೊಂಡೆ. ಅಮ್ಮ, ಸರಿ ಆಂಟಿ, ನೀವು ಬಂದಿದ್ದು ಒಳ್ಳೇದೇ ಆಯಿತು. ಒಳಗೆ ಹೋಗೋಣ ಬನ್ನಿ ಆಂಟಿ. ಹಾಂ, ಬಾ ಅಮ್ಮ, ಬಾ ಒಳಗೆ ಹೋಗೋಣ. ಬಾ ಬಾ ಅಮ್ಮ, ಮನೆ ಒಳಗಡೆ ಬಾ. ಏನ್ ಮಮ್ಮಿ ಈ ತರ ಆಗೋಯ್ತು? ನಾನು ಯಾವಾಗ್ಲೂ ಕಟ್ಕೊಂಡಿದ್ ಕನ್ಸೆಲ್ಲ ಇವತ್ತು ಕಷ್ಟಪಟ್ಟು ನೆರವೇರ್ತು. ಇನ್ಮೇಲೆ ಈ ವಂಶಕ್ಕೆ ನಿಜವಾದ ವಾರಸ್ತಾಳು ನಾನೇ ಅಂತ ಈ ಅರ್ಮನೆಲ್ ನಾಳೆಯಿಂದ ನಾನು ಹೇಗೆಲ್ಲ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಾವೇರಿ ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಲು.
ನೀನೇನು ಬೇಜಾರು ಮಾಡ್ಕೋಬೇಡ ಮಯೂರಿ. ಅವಳು ಸ್ಪಾಯ್ಲ್ ಮಾಡಿದ್ದು ನಿನ್ನ ಫೋಟೋ ಮಾತ್ರನೇ, ನಿನ್ನ ಪೊಸಿಷನ್ನ ಅಲ್ಲ. ಆದ್ರೆ ಬೇಜಾರು ಏನಂದ್ರೆ ನೀನ್ ವಾರಸ್ದಾರಳಾದೆ ಅನ್ನೋ ಸಂತೋಷನ 10 ನಿಮಿಷದಲ್ಲೇ ಅವಳು ಹಾಳು ಮಾಡ್ಬಿಟ್ಲು. ಛೇ, ಅದನ್ನೇ ನೆಪವಾಗಿಟ್ಕೊಂಡು ಅವಳನ್ನ ಈ ಮನೆಯಿಂದ ಆಚೆ ಹಾಕೋಣ ಅಂತ ಪ್ಲಾನ್ ಮಾಡಿದ್ರೆ ಕರೆಕ್ಟ್ ಟೈಮ್ಗೆ ಅವರಮ್ಮ ಬಂದು ಎಲ್ಲಾನು ಹಾಳು ಮಾಡಿದ್ಲು. ಹೌದು ವೈದಿಕಾ, ಆ ಕಾವೇರಿನ ಇಲ್ಲಿಂದ ಕಳ್ಸೋದಿಕ್ಕೆ ಅವಳ ತಾಯಿನ ಸಾಯಿಸ್ಬಿಡಿ ಅಂತ ನಮ್ಮ ಹುಡುಗರಿಗೆ ಹೇಳಿದ್ವಲ್ಲ, ಆದ್ರೆ ಅವರು ಇಲ್ಲಿ ತನಕ ಏನೂ ಮಾಡಿಲ್ಲ. ಕಾವೇರಿನ ನಾವು ಅವಳ ಊರು ಕಳಿಸ್ಬೇಕು ಅನ್ಕೊಂಡ್ವಿ, ಆದ್ರೆ ಅವಳ ತಾಯಿನೇ ಇಲ್ಲಿಗೆ ಬಂದಿದ್ದಾಳೆ. ಅವರಿಬ್ರು ಇಲ್ಲಿರೋವರೆಗೂ ನಾವು ಅವ್ರನ್ನ ಟಚ್ ಮಾಡಕ್ಕೂ ಆಗಲ್ಲ. ಟಚ್ ಮಾಡಕ್ಕೂ ಆಗಲ್ಲ ಅಂದ್ರೆ ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡುವಂತೆ ಅಗ್ನಿದೇವ್. ನೋಡ್ತಾ ಇರು, ಅಮ್ಮ ಮಗಳಿಬ್ರು ವಿಲವಿಲ ಅಂತ ಒದ್ದಾಡ್ತಾ ಓಡ್ ಹೋಗೋ ಹಾಗೆ ಮಾಡ್ತೀನಿ ನಾನು. ಅವ್ರಿ ರಾಜಮಹಲ್ ಅಲ್ಲಿರೋವರೆಗೂ ಒಂದೊಂದು ಕ್ಷಣನೂ ನೋವು ಅನುಭವಿಸ್ಬೇಕು. ಏನ್ ಮಾಡ್ತೀಯ ವೈದಿಕಾ? ನಾವೇನೇ ಮಾಡಿದ್ರು ದೊಡ್ಡಮ್ಮ ಅಣ್ಣ ಅವ್ರ ಪರ ವಹಿಸ್ಕೊಂಡೇ ಬರ್ತಾರೆ. ನಮ್ಮ ಅಣ್ಣ ಅಂತೂ ಈಗೀಗ ಅತಿಯಾಗಾಡ್ತಿದ್ದಾನೆ. ಆ ಕಾವೇರಿನೇ ಕಲ್ಯಾಣಿ ತರ ನೋಡ್ತಿದ್ದಾನೆ. ಹೌದು ಮಮ್ಮಿ, ಬಟ್ಟೆ ಸೆಲೆಕ್ಷನ್ ಅಲ್ಲಿ, ಒಡವೆ ಸೆಲೆಕ್ಷನ್ ಅಲ್ಲಿ ಕಾವೇರಿನ ಅವರು ಕೆಲಸದೋಳ್ ತರ ನೋಡೇ ಇಲ್ಲ, ಕಲ್ಯಾಣಿ ತರ ನೋಡಿದ್ರು. ನೀನೇನ್ ಯೋಚನೆ ಮಾಡ್ಬೇಡ ಮಯೂರಿ. ಹೊಸ್ತಿಲಿಗೆ ಬಂಗಾರ ತೋರಣ ತಂದ್ರು ಅದನ್ನ ಹೊರಗಡೆನೆ ಕಟ್ಬೇಕು, ಒಳಗ್ ಕಟ್ಟಕ್ಕಾಗಲ್ಲ. ಮೊದಲು ಅವ್ರನ್ನ ಈ ಮನೆಯಿಂದ ಹೇಗೆ ಆಚೆ ಕಳ್ಸೋದು ಅಂತ ಯೋಚನೆ ಮಾಡೋಣ. ಆ ನಂತರ ಆ ಕುರ್ಚಿ ನಿಂದು, ಈ ರಾಜಮಹಲ್ ನಿಂದು. ನೀನಿಷ್ಟು ವರ್ಷ ಕಂಡ ಕನಸನ್ನ ನನಸು ಮಾಡ್ಕೋ. ನಾನ್ ಅನ್ಕೊಂಡಿದ್ದೆ ನಿಜ ಆಗ್ತಾ ಇದೆ. ನನ್ನ ಮಗಳಿಗೋಸ್ಕರ ದ್ವೇಷ ಕಾರ್ತಿರೋ ಹಾವಿನ ತರ ಹುಡುಕ್ತಿದ್ದಾರೆ ಇವರು. ಆದ್ರೆ ಈಗ ನನ್ನ ಮಗಳೇ ಬಂದು ಇವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ನನ್ನ ಮಗಳನ್ನ ನಾನು ಹೇಗಾದ್ರೂ ಕಾಪಾಡ್ಕೋಬೇಕು. ಚಿಕ್ಕಂದಿನಿಂದ ನನ್ನ ಮಗಳು ಇಷ್ಟು ದೊಡ್ಡ ಮನೆಯಲ್ಲಿ ಇಷ್ಟು ಸೌಕರ್ಯಗಳ ನಡುವೆ ಯುವರಾಣಿ ತರ ಬಾಳ್ಬೇಕಾಗಿದ್ದ ಕಾವೇರಿ ಹಳ್ಳಿಲಿ ಗುಡಿಸ್ಲಲ್ಲಿ ಬಡತನದ ಬೇಗೆಯಲ್ಲಿ ಬದುಕ್ತಿದ್ದಾಳೆ. ಅಮ್ಮ, ಇಷ್ಟು ದೂರ ಹೇಗ್ ಬಂದಮ್ಮ? ಯಾರೋ ರೌಡಿಗಳು ನನ್ನ ಹಿಂದೆ ಬಿದ್ದಿದ್ರಮ್ಮ. ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಬಂದು ಆ ಕಾರ್ ಡಿಕ್ಕಿಲಿ ಬಚ್ಚಿಟ್ಕೊಂಡೆ. ಎಚ್ಚರ ಆಗ್ತಿದ್ದ ಹಾಗೆ ಇಲ್ಲಿದ್ದೀನಿ. ಅಮ್ಮ, ನಿನ್ಗೇನು ಆಗಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲ ಕಾವೇರಿ. ಆ ದೇವ್ರೆ ನನಗೋಸ್ಕರ ನಿನ್ನ ಕರೆಸಿದಾನ ಅನ್ಸತ್ತಮ್ಮ. ಊರಿಗೆ ಇಬ್ರು ಜೊತೆಗೆ ಹೋಗೋಣ, ಸರಿನಾ? ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಹಳ್ಳಿಲಿದ್ ಬಡವಳ್ಗೆ ಇಷ್ಟು ದೊಡ್ಡ ಕೋಣೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ಇದೆಲ್ಲ ಮಹಾದೇವಿ ಅಮ್ಮವ್ರ ಆಜ್ಞೆ ಅಮ್ಮ. ಅಮ್ಮ, ತಡ ಆಗಿದೆ ಅಲ್ವಾ, ಮಲ್ಕೋ. ಸರಿನಮ್ಮ, ನೀನು ಮಲ್ಕೊ. ಅಮ್ಮ, 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 ಯಾಕೆ ಚಾಪೆ ಹಾಕ್ತಿದ್ಯಾ?
ಇಲ್ಲಿಷ್ಟು ದೊಡ್ಡ ಮಂಚ ಇದೆ, ನಾನೊಬ್ಳೆ ಮಲ್ಕೋಬೇಕಾ? ಬಾ ಇಲ್ಲೇ ಮಲ್ಕೋ. ಅದು ಅಲ್ದೆ ಇಷ್ಟು ದಿನ ನೀನ್ ನನ್ನಿಂದ ದೂರನೇ ಇದ್ದೆ, ಈಗ ಪಕ್ಕದಲ್ಲೇ ಇದ್ರು ಹೀಗ್ ದೂರ ದೂರ ಮಲ್ಕೋಬೇಕಾ? ಹಾಗೇನೂ ಇಲ್ಲ ಕಾವೇರಿ, ಅಲ್ಲಿ ಮಲ್ಕೊಳ್ಳೋ ಅರ್ಹತೆ ನನಗಿಲ್ಲಮ್ಮ. ಅಮ್ಮ, ನಿನಗಿಲ್ದೇ ಇರೋ ಅರ್ಹತೆ ನಿನ್ ಮಗ್ಳಿಗ್ ಹೇಗ್ ಬರತ್ತೆ? ನಾನು ಕೂಡ ನಿನ್ ಜೊತೆನೆ ಮಲ್ಕೋತೀನಿ ಅಷ್ಟೇ. ಕಾವೇರಿ, ಆ ಮಂಚದ ಮೇಲೆ ಮಲ್ಕೊಳ್ಳೋ ಅರ್ಹತೆ ನಿನಗ್ ಮಾತ್ರ ಇದೆಯಮ್ಮ. ಈ ರಾಜವೈಭೋಗ ಅನುಭವಿಸೋ ಅದೃಷ್ಟ ನಿನಗೇ ಇರೋದು ಕಾವೇರಿ. ಅಮ್ಮ, ಯಜಮಾನ್ರ ಆರೋಗ್ಯನ ಸರಿಪಡ್ಸಕ್ ಬಂದಿದ್ದೀನಲ್ವಾ, ಯಜಮಾನ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ ಮೇಲಿದೆ ಅಲ್ವಾ, ಅದಕ್ಕೆ ಈ ಕೋಣೆ ನನಗ್ ಕೊಟ್ಟಿದಾರಮ್ಮ. ಅದನ್ ಬಿಟ್ಟು ಬೇರೆ ಯಾವ ಅರ್ಹತೆನೂ ಇಲ್ಲ. ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ, ನೀನು ನನ್ನ ಹೊಟ್ಟೆಲ್ ಹುಟ್ಟಿದ ಮಗಳಲ್ಲ, ಈ ಮನೆ ಯಜಮಾನ್ರ ಮಗಳು. ಏನಾಯ್ತಮ್ಮ? ಏನು ಇಲ್ಲಮ್ಮ, ನಿನಗ್ ಗೊತ್ತಲ್ವಾ ನಾನ್ ಮಂಚದ ಮೇಲೆ ಮಲ್ಕೊಳಲ್ಲಮ್ಮ, ನೀನ್ ಹೋಗ್ ಮಲ್ಕೋ. ನಾನು ಕೂಡ ನಿನ್ ಜೊತೆನೆ ಮಲ್ಕೋತೀನಿ. ಇರು, ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಅಮ್ಮ ಕಾವೇರಿ, ನಿನ್ ಮಡ್ಲಲ್ ಮಲ್ಗಿ ಎಷ್ಟು ದಿನ ಆಯ್ತು. ಅದ್ ಹಾಗಲ್ಲ ಕಾವೇರಿ. ಅಮ್ಮ, ಇನ್ನೇನು ಮಾತಾಡ್ಬೇಡ. ಆದ್ರೂ ಅಮ್ಮನ್ ಮಡ್ಲಿಗಿಂತ ಸುಖ ಬೇರೆ ಎಲ್ಲೂ ಇಲ್ಲ. ಅಮ್ಮನ್ ಮಡ್ಲಿಗಿಂತ ಸ್ವರ್ಗ ಇನ್ನೆಲ್ಲೂ ಇಲ್ಲ. ಬಾ ಮಲ್ಕೊಳ್ಳೋಣ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಮ್ಮ, ಏನಾಯ್ತಮ್ಮ? ಏನಿಲ್ಲ ಕಾವೇರಿ, ಈ ಮನೆಯಲ್ಲಿ ಯುವರಾಣಿ ತರ ಇರ್ತೀಯ ಅಂತ ಊಹಿಸ್ಕೊಂಡ್ ಬಂದೆ. ಆದ್ರೆ ನಿನ್ನ ಮನೆಯಿಂದ ಆಚೆ ತಳ್ಳಿದ್ದನ್ನ ನೆನಪು ಮಾಡ್ಕೊಂಡು ಬೇಜಾರಾಗ್ತಿದೆ ನನ್ಗೆ. ಅದನ್ ಬಿಟ್ಟು ಬೇರೆ ಏನು ಇಲ್ಲಮ್ಮ, ನೀನ್ ಮಲ್ಕೋ ಬಾ. ಅಮ್ಮ, ಅದು ತುಂಬಾ ಚಿಕ್ಕ ವಿಷಯ ಅಮ್ಮ. ನಿಜ ಏನು ಅಂತ ಗೊತ್ತಾಗ್ದೆ ಅವ್ರು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಮ್ಮ. ಅದನ್ ಬಿಟ್ಟು ಬೇರೆ ಏನೂ ಇಲ್ಲ ಅಮ್ಮ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಅವ್ರ ಬಗ್ಗೆ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ಲ ಕಾವೇರಿ. ನೀನ್ ಹಸುವು ಸಾಗಿದ್ದಾಗ್ಲೇ ನಿನ್ ತಪ್ಪೇನು ಇಲ್ದಿದ್ರು ನಿನ್ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದ ರಾಕ್ಷಸರು ಅವರು. ಅಮ್ಮ, ಏನಾಯ್ತಮ್ಮ? ಏನು ಇಲ್ಲ ಕಾವೇರಿ. ನೀನ್ ಏನೇನೋ ಯೋಚನೆ ಮಾಡಿ ಭಯ ಪಡ್ಬೇಡಮ್ಮ. ನನ್ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ, ನಾನ್ ಯಾರ ತಂಟೆಗೂ ಹೋಗಲ್ಲ. ಯಾರಾದ್ರೂ ನನ್ ತಂಟೆಗ್ ಬಂದ್ರೆ ಖಂಡಿತ ಬಿಡಲ್ಲ. ನಿನಗೆ ಗೊತ್ತಿದೆ ಅಲ್ವಾ. ಯಾವ ತಾಯಾದ್ರೂ ಮಕ್ಳನ್ನ ಬೆಳೆಸೋವರೆಗೂ ಕಷ್ಟ ಪಡ್ತಾಳೆ. ನೀನ್ ನನ್ ಬೆಳೆದ್ಮೇಲೂ ಕಷ್ಟ ಪಡ್ತಿದ್ಯಾ. ನಿನ್ ಋಣ ನನ್ ಮೇಲ್ ತುಂಬಾ ಇದೆ ಅಮ್ಮ. ನಾನ್ ಮಾತ್ರ ಅಲ್ಲಮ್ಮ, ಯಾರೇ ಮಕ್ಳಾಗ್ಲಿ ಪ್ರತಿ ತಾಯಿಗೆ ಋಣಿಯಾಗಿರ್ತಾರೆ. ಮುಂದಿನ ಜನ್ಮದಲ್ಲಿ ನಾನ್ ನಿನ್ ತಾಯಿ ಆಗ್ತೀನಿ ಅಮ್ಮ. ನೀನ್ ನನ್ ಮಗ್ಳಾಗ್ ಹುಟ್ಟು, ನಿನ್ ಋಣನ ನಾನ್ ತೀರಿಸ್ತೀನಿ.
ನನ್ನನ್ನು ಯಾಕೆ ಸಾಯಿಸ್ಬೇಕು ಅನ್ಕೊಂಡ್ರು? ಕಾವೇರಿ ಬಗ್ಗೆ ಏನಾದ್ರೂ ಅವ್ರಿಗೆ ಗೊತ್ತಾಯ್ತಾ? ಇಲ್ಲಾಂದ್ರೆ ಬೇರೆ ಏನಾದ್ರೂ ಕಾರಣ ಇದೆಯಾ? ನನ್ನ ಹತ್ರ ಕಾವೇರಿನ ಬಿಟ್ಟು ಬೆಲೆ ಬಾಳೋಂಥದ್ದು ಯಾವುದೂ ಇಲ್ಲ. ಅವರು ಕಾವೇರಿಗೋಸ್ಕರನೇ ಮಾಡಿರ್ಬೇಕು. ದೇವ್ರೆ, ಕಾವೇರಿ ನನ್ನ ಮಗಳಾಗಿರೋವರೆಗೂ ಅವಳಿಗೆ ಯಾವ ಆಪತ್ತು ಬರಲ್ಲ. ಆದ್ರೆ ಕಾವೇರಿ ಈ ಮನೆ ವಾರಸ್ದಾರಳು ಅಂತ ಗೊತ್ತಾದ್ರೆ ಅವಳನ್ನ ಕಾಪಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಕಾವೇರಿ ಸುತ್ತ ಬಂಧುಗಳ ರೂಪದಲ್ಲಿ ತುಂಬಾ ವೈರಿಗಳಿದ್ದಾರೆ ಸ್ವಾಮಿ. ಆ ವೈರಿಗಳಿಂದ ಕಾವೇರಿನ ಕಾಪಾಡ್ಕೊಳ್ಳೋ ಶಕ್ತಿ ನನಗೆ ಕರುಣಿಸು ಸ್ವಾಮಿ, ಕರುಣಿಸು. ಅಬ್ಬಬ್ಬ, ಒಂದು ದೊಡ್ಡ ಅಡ್ವೆಂಚರ್ನೇ ಮಾಡ್ದಂಗಾಗೋಯ್ತು. ಇನ್ನು ಎಷ್ಟು ದಿನ ಇದೇ ಥರ ಟೆನ್ಷನಲ್ಲಿ ಸಾಯ್ಬೇಕೋ ಏನೋ, ಒಂದು ಅರ್ಥ ಆಗ್ತಿಲ್ಲ. ಅಪ್ಪ, ಒಳಗೆ ಬಂದು ಪೃಥ್ವಿ ನೋಡ್ಬಿಟ್ನಾ ಹೇಗೆ? ಪೃಥ್ವಿ, ಅದು ಏನಂದ್ರೆ ಜರ್ನಿ ಮಾಡಿ ಬಂದಿದ್ದೀರಾ, ಇಷ್ಟೊತ್ತಾದ್ರೂ ಮಲ್ಕೊಳ್ದೆ ಇಲ್ಲೇನಪ್ಪ ಮಾಡ್ತಾ ಇದ್ದೀರಾ? ಅದು ನಮಗೆಲ್ಲ ಚಳಿ ಆಗ್ತಾ ಇದ್ರೆ ನೀವೇನಪ್ಪ ಬೆವರ್ತಾ ಇದ್ದೀರಾ? ಅದು ಹಾಗೇನೆ, ಏನಿಲ್ಲ. ಇಷ್ಟು ದಿನ ನಾನಿಲ್ಲಿ ಇರಲಿಲ್ವಲ್ಲ, ತುಂಬ ಕೆಲಸಗಳು ಪೆಂಡಿಂಗಲ್ಲಿದೆ, ಅದನ್ನು ಕಂಪ್ಲೀಟ್ ಮಾಡೋಣ ಅಂತಿದ್ದೆ. ಅದಿರಲಿ, ನೀನೇನು ಇನ್ನೂ ಮಲ್ಕೊಳ್ದೆ ಹೀಗೆ ತಿರುಗಾಡ್ತಿದ್ಯಾ? ನಿದ್ದೆ ಬರಲಿಲ್ಲಪ್ಪ. ನಿದ್ದೆ ಬರ್ತಿಲ್ಲ ಅಂತ ಹೀಗೆ ತಿರುಗ್ತಾ ಇದ್ರೆ ಆರೋಗ್ಯ ಹಾಳಾಗುತ್ತೆ ಪೃಥ್ವಿ. ಆಸ್ತಿ ಕೊಂಡ್ಕೋಬೋದು, ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗಲ್ವಲ್ಲ. ಸರಿಯಪ್ಪ. ಸರಿ, ಮಲ್ಕೊಳ್ಳೋಣ, ಬಾ ಬಾ.